ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ 2500ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಯನ್ನು ಮಾಡಲಾಗುತ್ತದೆ. ಹಾಗಾಗಿ ನೀವು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತರು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಿ ಕೆಲಸವನ್ನು ಗಿಟ್ಟಿಸಿಕೊಳ್ಬಹುದು. ಅದು ಹೇಗೆ, ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಲಿಮಿಟ್ ಏನಾಗಿರಬೇಕು, ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಜೊತೆಗೆ ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನಿಮಗೆ 2500ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ. ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಆಸಕ್ತರು. ಇದರಲ್ಲಿ ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸುವುದು, ಮತ್ತು ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಏನಿದೆ, ಮತ್ತು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಮತ್ತು ನಿಮ್ಮ ವಯಸ್ಸಿನ ಮಿತಿ ಏನಾಗಿರಬೇಕು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ. ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಟೋಟಲ್ ವೇಕೆನ್ಸಿ 2500ಕ್ಕೂ ಹೆಚ್ಚು ವೇಕೆನ್ಸಿ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಲಾಸ್ಟ್ ಡೇಟು ಜುಲೈ 24 ಅಂತ ಹೇಳ್ತಿದ್ದಾರೆ. ಇದು ಆಲ್ ಇಂಡಿಯಾದವರು ಇಲ್ಲಿ ಅಪ್ಲೈ ಮಾಡ್ಬೋದು. ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ವಯಸ್ಸಿನ ಮಿತಿ ಇದೆಯಲ್ಲ, ಇಲ್ಲಿ ನೋಡ್ಬೋದು 18ರಿಂದ 35 ವರ್ಷ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗೆ ನಿಮಗೆ ಸ್ಯಾಲ್ರಿ 60 ಅಂತ ನಿಮಗೆ ಉಂಟು ಸ್ಯಾಲ್ರಿ 1 ಲಕ್ಷ ತನಕ ಸ್ಯಾಲ್ರಿ ಬೇರೆ ಬೇರೆ ಪೋಸ್ಟಲ್ಲಿ ಬೇರೆ ಬೇರೆ ಸ್ಯಾಲ್ರಿ ಪ್ಯಾಕೇಜನ್ನು ಕೊಡಲಾಗುತ್ತೆ. ಓಕೆ, ಇಲ್ಲಿ ಇಂಟ್ರೊಡಕ್ಷನ್ ಇದೆಯಲ್ಲ, ಆ ಇಂಟ್ರೊಡಕ್ಷನ್ ಓದೋಕೊಳ್ಳಿಕ್ಕೆ ನೀವು ಉಂಟಲ್ಲ ವೆಬ್ಸೈಟ್ ಲಿಂಕ್ ನಾನು ಯೂಟ್ಯೂಬ್ ಲಿಂಕ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡೋದ್ರ ಮೂಲಕ ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರ ಮೂಲಕ ನೀವು ಡೈರೆಕ್ಟಾಗಿ ಇಲ್ಲಿ ಇರೋ ಎಲ್ಲ ಮಾಹಿತಿನ ಪಡೆದುಕೊಂಡ ನಂತರನೇ ನೀವು ಕೆಲಸಕ್ಕೆ ಅಪ್ಲೈ ಮಾಡಿ. ಓಕೆ, ಅದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಎಲ್ಲನೂ ಇಲ್ಲಿ ವಿವರವಾಗಿ ಕೊಡಲಾಗಿದೆ. ನೋಡ್ಬೋದು, ನೀವು ಇಲ್ಲಿ ಫೌಂಡೆಡ್ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಇದೆಯಲ್ಲ 1908, ತುಂಬ ಹಳೆಯದಿಂದ ಇದು ನಡೀತಾ ಇರುವಂಥದ್ದು. ಹೆಡ್ ಕ್ವಾರ್ಟರ್ಸು ಗುಜರಾತ್ ಅಂತ ಹೇಳ್ತಾರೆ, ವಡೋದರ ಅಂತ. ಓಕೆ, ಮತ್ತು ಇದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರುತ್ತೆ, ಮತ್ತು ಓನ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ. ಓಕೆ, ಹಾಗಾಗಿ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಅಪ್ಲೈ ಮಾಡ್ಕೋಬೋದು. ಮತ್ತು ಬ್ರ್ಯಾಂಚಸ್ ಇದೆಯಲ್ಲ, 8000ಕ್ಕೂ ಹೆಚ್ಚು ಬ್ರ್ಯಾಂಚಸ್ಗಳು ಇಂಡಿಯಾದಲ್ಲಿದೆ. ಹಾಗೆ ಅಬ್ರಾಡ್ಗಳು ಹೊರದೇಶಗಳಲ್ಲೂ ಇದೆ. ಓಕೆ, ಹಾಗೆ ಎಂಪ್ಲಾಯ್ಮೆಂಟು 80,000ಕ್ಕೂ ಹೆಚ್ಚು ವೇಕೆನ್ಸಿ ಇಲ್ಲಿ ಅವೈಲೇಬಲ್ ಇದೆ. ಟ್ಯಾಗ್ಲೈನ್ ಇಂಡಿಯಾ ಇಂಟರ್ನ್ಯಾಷನಲ್ ಬ್ಯಾಂಕ್ ಕಡೆಯಿಂದ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ಮೈನ್ ಕಂಟೆಂಟ್, ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ನೋಟಿಫಿಕೇಶನ್. ಓಕೆ, ಇಲ್ಲಿ ವೇಕೆನ್ಸಿ ಎಷ್ಟಿದೆ ಕರೆಕ್ಟಾಗಿ ಕ್ಲಿಯರಾಗಿ 2500 ಪೋಸ್ಟ್ ಅಂತ ಹೇಳ್ತಿದ್ದಾರೆ. ಮತ್ತು ಪೋಸ್ಟ್ ಏನೆಲ್ಲ ಇದೆ ಅಂತ ಇಲ್ಲಿ ನೋಡ್ಕೋಬೋದು. ಆಫೀಸರ್ ಪೋಸ್ಟ್ ಇದೆ, ಕ್ಲರ್ಕ್ ಇದೆ, ಸ್ಪೆಷಲಿಸ್ಟ್ ಆಫೀಸರ್ ಇದೆ, ಹಾಗೆ ರಿಲೇಷನ್ ಮ್ಯಾನೇಜರ್ ಇದೆ, ಹಾಗೆ ಕ್ರೆಡಿಟ್ ಅನಲಿಸ್ಟ್, ಮತ್ತು IT ಆಫೀಸರು, ಸೆಕ್ಯೂರಿಟಿ ಆಫೀಸರು, ಮತ್ತು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಮತ್ತು ಬ್ಯಾಕ್ ಆಫೀಸ್ ಸ್ಟಾಫ್, ಮತ್ತು ಲೋನ್ ಪ್ರೊಸೆಸಿಂಗ್ ಎಕ್ಸಿಕ್ಯೂಟಿವ್ ಎಲ್ಲನೂ ಇಲ್ಲಿ ಪೋಸ್ಟ್ ಅವೈಲೇಬಲ್ ಇದೆ. ಹಾಗಾಗಿ ನಿಮಗೆ ಇಷ್ಟವಾದಂಥ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಸರಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರಬೇಕು ಇಲ್ಲಿ ಕೆಳಗಡೆ ನೋಡ್ಬೋದು. ಮಿನಿಮಮ್ ನಿಮ್ಮದು ಗ್ರ್ಯಾಜುಯೇಟ್ ಆಗಿರಬೇಕು, ರೆಕಗ್ನೈಸೇಷನ್ ಯೂನಿವರ್ಸಿಟಿ, ಮತ್ತು ಸ್ಪೆಷಲ್ ರೋಲ್ಸ್ ಇದೆಯಲ್ಲ SOIT ಪೊಸಿಷನು, ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಇದಿದೆ. ಗ್ರ್ಯಾಜುಯೇಟ್ ಕಂಪಲ್ಸರಿ ಆಗಿರಬೇಕು ಫ್ರೆಂಡ್ಸ್. ಓಕೆ, ಹಾಗೆ ನಿಮ್ಮ ವಯಸ್ಸಿನ ಮಿತಿ 21ರಿಂದ 35 ಅಂತ ಹೇಳ್ತಿದ್ದಾರೆ. ಮತ್ತು ಏಜ್ ರಿಲ್ಯಾಕ್ಷನಲ್ಲಿ ನಿಮಗೆ ಒಂದು 5 ವರ್ಷ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಕೆಲವೊಂದು SC STಗಳಿಗೆ, OBCಗಳಿಗೆ ಕೆಲವರಿಗೆ ಸಿಗುತ್ತೆ. ಹಾಗೆ 40 ವರ್ಷ ತನಕ ನಿಮಗೆ ಎಕ್ಸ್ಟೆನ್ಷನ್ ಇದೆ. ಹಾಗಾಗಿ ಓಕೆ, ಮತ್ತು ಅದರ್ ರಿಕ್ವೈರ್ಮೆಂಟು ನಿಮ್ಮದು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಇಂಗ್ಲೀಷು ತುಂಬ ಓದಲಿಕ್ಕೆ, ಬರೀಲಿಕ್ಕೆ, ಮಾತಾಡಲಿಕ್ಕೆ ಎಲ್ಲನೂ ಗೊತ್ತಿರಬೇಕು. ಹಾಗೆ ನಿಮಗೆ ಸ್ಥಳೀಯ ಭಾಷೆಗಳು ನಿಮಗೆ ಗೊತ್ತಿರಬೇಕು. ಇದರ ನಡುವಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಜು ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಓಕೆ, ಆಲ್ರೆಡಿ ನಾನು ಹೇಳಿದೆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು. ಮತ್ತು ಯಾವ ರೀತಿ ನೀವು ಉಂಟಲ್ಲ ಅಂದರೆ ಸ್ಥಳೀಯರ ಜೊತೆ ವ್ಯವಹಾರ ಮಾಡ್ತೀರಾ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಇರಬೇಕು, ನಿಮಗೆ ನಾಲೆಜ್ ಇರಬೇಕು. ಇಂಟರ್ವ್ಯೂಲ್ಲಿ ಎಲ್ಲನೂ ನೋಡಲಾಗುತ್ತೆ. ಅಪ್ಲಿಕೇಶನ್ ಪ್ರೊಸೆಸ್ ಇದೆಯಲ್ಲ, ಇಲ್ಲಿ ವಿಸಿಟ್ ದಿ ಅಫಿಷಿಯಲ್ ವೆಬ್ಸೈಟ್, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ವೆಬ್ಸೈಟ್ಗೆ ವಿಸಿಟ್ ಮಾಡಿದ ಮೇಲೆ ಅಲ್ಲಿ ನೀವು ಹೊಸಬರಾದರೆ ಇಲ್ಲಿ ನೋಡ್ಕೋಬೋದು, ಕ್ಲಿಕ್ ದಿ ಕ್ಯಾರಿಯರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಕರಿಯರ್ ಸೆಲೆಕ್ಟ್ ಮಾಡಿದ್ಮೇಲೆ ಕರೆಂಟ್ ಆಪರ್ಚುನಿಟಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಫೈನ್ ದಿ ರಿಕ್ವೈರ್ಮೆಂಟ್ ನೋಟಿಫಿಕೇಷನಲ್ಲಿ ತುಂಬ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ನ ಕಂಪ್ಲೀಟಾಗಿ ವಾಚ್ ಮಾಡ್ಕೊಂಡ್ಮೇಲೆ ನಂತರ ಉಂಟಲ್ಲ ಅದು ಯಾವ ಡೇಟಲ್ಲಿ ಮುಗಿಯುತ್ತೆ, ಯಾವ ಡೇಟ್ ಲಾಸ್ಟ್ ಡೇಟ್ ಇರುತ್ತೆ ಅದನ್ನು ನೋಡ್ಕೋಬೇಕು. ನಂತರ ಅಲ್ಲಿ ಉಂಟಲ್ಲ ನೀವು ಅಪ್ಲೈ ಮಾಡೋ ಮೊದಲು ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಮದು ಒಂದು ಫಾರಮ್ ಸಿಗುತ್ತೆ. ಆ ಫಾರಮನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ ನಿಮಗೆ ಅಪ್ಲಿಕೇಶನ್ ಫೀಸ್ ಅಂತ ಹೇಳ್ತಿದ್ದಾರೆ. ಜನರಲ್ ಆಗಿ OPCಗಳಿಗೆ 600 ರೂಪಾಯಿ ತನಕ ಚಾರ್ಜಸ್ ಮಾಡ್ತಾರೆ. ಇದು ನೀವು ಆನ್ಲೈನ್ ಮುಖಾಂತರ ಪೇ ಮಾಡ್ಬೋದು. ಮತ್ತು SC STಗಳಿಗೆ 100 ರೂಪಾಯಿ ಪೇ ಮಾಡಿದರೆ ಸಾಕು, ಯಾವುದೇ ರೀತಿಯ ಎಕ್ಸ್ಟ್ರಾ ಶುಲ್ಕಗಳಿಲ್ಲ. ಮತ್ತು ಇದನ್ನು ಸಬ್ಮಿಟ್ ಮಾಡ್ಕೊಳ್ಳಿ, ಪ್ರಿಂಟ್ ತೆಗೆದುಕೊಳ್ಳಿ. ಓಕೆ,
ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಳ್ಳಿ. ರೈಟ್ ಆ್ಯಂಡ್ ಎಕ್ಸಾಮಿನೇಷನ್ ಇದು ಆನ್ಲೈನಲ್ಲಿ ನಡೆಯುತ್ತೆ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ, ಬ್ಯಾಂಕಿಂಗ್ ನಾಲೆಜ್ ಬಗ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಮತ್ತು ರೀಸನಿಂಗ್ ಅಬಿಲಿಟಿ ಇದರ ಬಗ್ಗೆ ಎಲ್ಲ ಕೇಳ್ತಾರೆ. ನಂತರ ನಿಮ್ಮದು ಸೆಕೆಂಡು ಇಂಟರ್ವ್ಯೂ ಇದೆಲ್ಲ ಗ್ರೂಪ್ ಡಿಸ್ಕಷನ್ ಆಗಿರುತ್ತೆ. ಓಕೆ, ಪರ್ಸ್ನಲ್ ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದು ಕೂಡ ಆಗುತ್ತೆ. ನಂತರ ಫೈನಲ್ ಆಗಿ ನಿಮ್ಮದು ಮೆಡಿಕಲ್ ಟೆಸ್ಟ್, ಮೆಂಟಾಲಿಟಿ ಟೆಸ್ಟ್ ಸಹ ಮಾಡ್ತಾರೆ. ಓಕೆ, ಇದೆಲ್ಲನೂ ಆದಮೇಲೆ ನಿಮಗೆ ಕೆಲಸನೂ ಕಂಪಲ್ಸರಿ ನಿಮಗೆ ಕೆಲಸ ಸಿಗುತ್ತೆ. ಓಕೆ, ಮತ್ತು ನೀವು ಈ ಬ್ಯಾಂಕಲ್ಲಿ ಯಾವೆಲ್ಲ ಬೆನಿಫಿಟ್ ಇದೆ ಅಂದರೆ ಈ ಕೆಲಸದಲ್ಲಿ ನೀವು ಜಾಯ್ನ್ ಆದರೆ ಯಾವೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನೋಡಿ. ಜಾಬ್ ಸೆಕ್ಯೂರಿಟಿ ಇದೆ ಅಂದರೆ ಪರ್ಮನೆಂಟ್ ಆಗಿರುತ್ತೆ. ಗುಡ್ ಸ್ಯಾಲ್ರಿ ಪ್ಯಾಕೇಜ್ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ಅಲೆವೆನ್ಸ್ ಪಾಕ್ಸ್, ಮತ್ತು ಇಲ್ಲಿ ಕೆಲವೊಂದು ಅಲೆವೆನ್ಸ್ ಕೊಡ್ತಾರೆ, ಮೆಡಿಕಲ್ ಇನ್ಸೂರೆನ್ಸು, ಟ್ರಾವೆಲ್ಲು ಮತ್ತು ಪೆನ್ಷನ್ನು ಬೆನಿಫಿಟು ಎಲ್ಲನೂ ಕೊಡ್ತಾರೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಭಯವೇ ಬೇಡ. ಗ್ರೋತ್ ಆಪರ್ಚುನಿಟಿ, ಹಾಗೆ ನಿಮಗೆ ಇದರಲ್ಲಿ ಕರಿಯರಲ್ಲಿ ಮುಂದುವರಲಿಕ್ಕೆ ನಿಮಗೆ ಗ್ರೋತ್ ಆಪರ್ಚುನಿಟಿ ಸಿಗುತ್ತೆ. ಹಾಗೆ ನಿಮಗೆ ವರ್ಕಲ್ಲಿ ಲೈಫ್ ಬ್ಯಾಲೆನ್ಸು ಸಿಗುತ್ತೆ. ಓಕೆ, ಹಾಗಾಗಿ ನೀವು ಕೆಲಸದಲ್ಲಿ ಸುಲಭವಾಗಿ ಅಪ್ಲೈ ಮಾಡ್ಕೋಬೋದು. ಮತ್ತು ಯಾರೆಲ್ಲ ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು? ಫ್ರೆಷರ್ಸ್ಗಳು ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ಅಭ್ಯಂತರ ಇಲ್ಲ. ನಿಮ್ಮ ಗ್ರ್ಯಾಜುಯೇಟ್ ಕಂಪಲ್ಸರಿ ಆಗಿರಬೇಕು. ಮತ್ತು ಟೆಕ್ನಿಕಲ್ ಕ್ಯಾಂಡಿಡೇಟ್ಸ್ ಇದೆಯಲ್ಲ ಅವರಿಗೆ IT ಮತ್ತು SO ಪೋಸ್ಟಲ್ಲಿ ಎಕ್ಸ್ಪರ್ಟೈಸ್ ಆಗಿರಬೇಕು. ಮತ್ತು ಲೋಕಲ್ ಎಕ್ಸ್ಪೀರಿಯನ್ಸ್, ಲೋಕಲ್ಗಳಿಗೆ ಲೋಕಲ್ ಜನರಿಗೆ ಜಾಸ್ತಿ ಇದು ಕೊಡ್ತಾರೆ. ನಂತರ ಎಕ್ಸ್ಪೀರಿಯನ್ಸ್, ಬ್ಯಾಂಕ್ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪನಾದರೂ ಇರಬೇಕು, ಹೌದಲ್ಲ. ಮತ್ತು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಕ್ಯಾನ್ ಐ ಅಪ್ಲೈ ಇಫ್ ಐ ಆಮ್ ಫ್ರಮ್ ಕರ್ನಾಟಕ. ಓಕೆ, ಕರ್ನಾಟಕದವರಾಗಿದೆ, ಹೌದು, ಎಸ್ ನೀವು ಮಾಡ್ಬೋದು. ಮತ್ತು ವಾಟ್ ಈಸ್ ದ ಸ್ಯಾಲ್ರಿ ಪ್ಯಾಕೇಜ್? ಸ್ಯಾಲ್ರಿ ಪ್ಯಾಕೇಜ್ 25,000ದಿಂದ 70,000 ತನಕ ನಿಮಗೆ ತಿಂಗಳ ಸ್ಯಾಲ್ರಿ ಕೊಡಲಾಗುತ್ತೆ. ಓಕೆ, ಡೂ ಐ ನೀಡ್ ಪೀರಿಯಡ್ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್? ನಾಟ್ ನೆಸಸರಿ. ನಿಮ್ಮ ಇಂಟರ್ವ್ಯೂ ಅಲ್ಲಿ ನೀವು ಪರ್ಫಾರ್ಮೆನ್ಸು ನೋಡಿ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಓಕೆ, ಈಸ್ ದೇರ್ ಎಕ್ಸಾಮ್ ಫಾರ್ ಎವ್ರಿ ಪೋಸ್ಟು? ಎಸ್, ಎಲ್ಲ ಪೋಸ್ಟ್ಗಳಿಗೆ ಇದೆ ಇಂಟರ್ವ್ಯೂ ಇದೆ. ಓಕೆ, ವಾಟ್ ಈಸ್ ದ ಡೆಡ್ ಲೈನ್ ಅಪ್ಲೈಂಗ್? ಡೆಡ್ ಲೈನ್ ಆಲ್ರೆಡಿ ಹೇಳಿದ್ದೀನಿ, ಜುಲೈ 26 ಒಳಗೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹೌ ಕ್ಯಾನ್ ಐ ಪ್ರಿಪೇರ್ ಫಾರ್ ದಿ ಎಕ್ಸಾಮ್? ಓಕೆ, ಯೂಸ್ ಬ್ಯಾಂಕಿಂಗ್ ಎಕ್ಸಾಮ್ ಬುಕ್ ಇರುತ್ತೆ, ಕೆಲವೊಂದು ಬ್ಯಾಂಕಿಂಗ್ ಬುಕ್ ಸಿಗುತ್ತೆ, ಅದನ್ನು ಓದ್ಕೋಬೋದು ಯಾವ ರೀತಿ ಇಂಟರ್ವ್ಯೂ ಅಟೆಂಡ್ ಮಾಡೋದು ಅಂತ. ಮತ್ತು ಸಾಲ್ವ್ ಪ್ರೀವಿಯಸ್ ಇಯರ್ ಬ್ಯಾಂಕ್ ಆಫ್ ಬರೋಡಾ ಪೇಪರ್ಸ್, ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ಕೆಲವೊಂದು ಹಳೆ ಕ್ವಶನ್ ಬ್ಯಾಂಕ್ ಆಫ್ ಬರೋಡಾದ್ದು ಇಂಟರ್ವ್ಯೂ ಕ್ವಶನ್ ಇರುತ್ತೆ, ಅದನ್ನು ಸಾಲ್ವ್ ಮಾಡೋದು ಯಾವ ರೀತಿ ಅಂತ. ಮತ್ತು ಪ್ರಾಕ್ಟೀಸ್ ಡೈಲಿ ಕ್ವಿಝ್ ಇರುತ್ತೆ, GK, ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡು ಎಲ್ಲ ಟೆಸ್ಟ್ ಇರುತ್ತೆ. ಇದರ ಬಗ್ಗೆ ಎಲ್ಲ ನೀವು ಕಂಪಲ್ಸರಿಯಾಗಿ ನೀವು ಯೂಟ್ಯೂಬಲ್ಲಿ ನಿಮಗೆ ಇಲ್ಲಾಂದರೆ ಗೂಗಲಲ್ಲಿ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ಎಲ್ಲನೂ ಪಡ್ಕೊಂಡು ನಂತರ ನೀವು ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಕೋಬೋದು. ಓಕೆ, ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಮತ್ತು ನಿಮ್ಮ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ. ಓಕೆ, ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.